ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯವಾಗಿ ಪದ ಬಳಕೆ ಮಾಡಿದ್ದಾರೆ ಎಂದು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಗೌರವಾನ್ವಿತ ಸಭಾಪತಿಗಳನ್ನ ಭೇಟಿ ಮಾಡಿ ನಾರಾಯಣಸ್ವಾಮಿ ಭೇಟಿ ಮಾಡಿ ಬರ್ತಾ ಇದ್ದೇನೆ. ಸಿಟಿ ರವಿ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಸಭಾಪತಿ ಅವರನ್ನ ಕೇಳಿದೆ, ರೆಕಾರ್ಡ್ನಲ್ಲಿ ಯಾವುದೇ ದಾಖಲೆ ಇಲ್ಲ. ಅದೃಷ್ಟಿಯಿಂದ ಸಭಾಪತಿ ತೀರ್ಮಾನ ಕೊಟ್ಟಿದ್ದಾರೆ. ಯಾವುದೇ ದಾಖಲೆ ಇಲ್ಲದಿರೋದ್ರಿಂದ ಏನು ತೀರ್ಮಾನ ತೆಗೆದುಕೊಳ್ಳಲ್ಲ ಎಂದಿದ್ದಾರೆ. ಅರ್ಜುನ್ ಆದ್ಮೇಲೆ ಗೂಂಡಾಗಿರಿ ಮಾಡಿರೋದು ಅಪರಾಧ. ಅವರ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಹಲ್ಲೆ ಮಾಡಿರೋದ್ರಿಂದ ನಾವು ಧರಣಿ ಮಾಡ್ತೀವಿ. ಗೂಂಡಾಗಿರಿ ಸರ್ಕಾರಕ್ಕೆ ಸದನದಲ್ಲಿ ಸೆಕ್ಯೂರಿಟಿ ಕೊಡಲಾಗಿಲ್ಲ. ಕೊಲೆ ಬೆದರಿಕೆ ಹಾಕಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಕೃತ್ಯ ಮಾಡಿರೋದು ಅವರ ಪಿಎಗಳು ಕೂಡ ಬಂದಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಆರ್ ಅಶೋಕ್. ನಾನು ಗೌರವಾನ್ವಿತ ಸಭಾಪತಿಗಳನ್ನ ಹೊರಟ್ಟಿ ಸಾಹೇಬರನ್ನ ಭೇಟಿ ಮಾಡಿ ಮತ್ತು ಸಿಟಿ ರವಿ ಅವರನ್ನ ಭೇಟಿ ಮಾಡಿ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣಸ್ವಾಮಿ ಅವರನ್ನ ಭೇಟಿ ಮಾಡಿ ನಮ್ಮೆಲ್ಲ MLC ಅವರನ್ನ ಭೇಟಿ ಮಾಡಿ ಬರ್ತಾ ಇದ್ದೀನಿ. ಇಲ್ಲಿ ನಡೆದ ಘಟನೆ ಬಗ್ಗೆ ಶ್ರೀಮತಿ ದಾಖಲೆ ಇಲ್ಲ. ಆ ದೃಷ್ಟಿಯಿಂದ ಸಭಾಪತಿಗಳು ತೀರ್ಮಾನ ಕೊಟ್ಟಿದ್ದಾರೆ. ಈಗ ಇದು ಎಲ್ಲೂ ದಾಖಲೆ ಇಲ್ಲದೆ ಇರೋದ್ರಿಂದ ನಾನು ಯಾವುದೇ ರೀತಿ ಕ್ರಮ ಮಾಡೋಕ್ಕೆ ಬರಲ್ಲ ಅನ್ನೋ ರೂಲಿಂಗನ್ನು ಕೊಟ್ಟಿದ್ದಾರೆ. ಇದೇನಾದರೂ ಇದ್ದರೆ ನೀವು ನಿಮ್ಮ ಮಧ್ಯೆನೇ ಇದನ್ನು ತೀರ್ಮಾನ ಮಾಡಿಕೊಳ್ಳಿ, ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ಅವರು ಸಮಾಧಾನದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇಷ್ಟಾದ ಮೇಲೆ ಸ್ಪೀಕರ್ ಸಭಾಪತಿಗಳು ಅಡ್ಜರ್ನ್ ಮಾಡಿದ್ದಾರೆ. ಆ ಅಡ್ಜರ್ನ್ ಆದಮೇಲೆ ಜನಗಣಮನ ಆದಮೇಲೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಪ್ರವೃತ್ತಿಯನ್ನು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಸಿಟಿ ರವಿಯವರ ಬಗ್ಗೆ ಅವ್ಯಾಚ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ. ಅವ್ರನ್ನ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಅವರು ಇಲ್ಲಿ ವಿಧಾನಸಭೆಗೆ ಬಂದಿದ್ದರು. ಇಲ್ಲಿ ವಿಧಾನಸಭೆಯಿಂದ ವಾಪಸ್ ಹೋಗಬೇಕಾದ್ರೆ ಅವರ ಗೂಂಡಾಗಳು, ಕಾಂಗ್ರೆಸ್ಸಿನ ಗೂಂಡಾಗಳು ಅವ್ರ ಮೇಲೆ ಹಲ್ಲೆ ಮಾಡಿ ಅವರನ್ನು ಒಡೆಯುವಂಥ ಪ್ರಯತ್ನ ಮಾಡಿರೋದು. ಈ ವಿಧಾನಸಭೆಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಸತ್ತೋಗಿದೆಯಾ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ವಿಧಾನ ಪರಿಷತ್ ಒಳಗಡೆ ಮಾಡಿರುವಂಥದ್ದು ನಾನು ಖಂಡಿಸ್ತೀನಿ. ಇದರ ವಿರುದ್ಧ ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಒಂದು ತೀರ್ಮಾನ ತೆಗೆದುಕೊಳ್ತೀರಿ. ಇದೊಂದು ಹೋರಾಟವನ್ನು ಮಾಡ್ತೀರಿ. ಇಲ್ಲೇ ನಾವು ಧರಣಿ ಮಾಡಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾ ಇದ್ದೀರಿ. ಇಲ್ಲೇ ನಾವು ಧರಣಿ ಮಾಡಿ ಸರ್ಕಾರದ ಫೇಲೂರ್, ಅಸೆಂಬ್ಲಿ ಒಳಗಡೆ ನೀವುಗೆ ರಕ್ಷಣೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಗೂಂಡಾಗಿರಿ ಪ್ರವೃತ್ತಿಯನ್ನು ಏನಾದರೂ ಮಾತುಕತೆಯಲ್ಲಾಗಿದ್ದರೆ ನೀವು ಅದಕ್ಕೆ ಕಾನೂನು ಪ್ರಕಾರ ಏನು ಬೇಕೋ ಕ್ರಮ ತೆಗೆದುಕೊಳ್ಳಿ, ದಾಖಲೆಗಳನ್ನು ಇಡಿ. ಏನು ದಾಖಲೆ ಇಲ್ಲದೇ ಈ ಗೂಂಡಾಗಿರಿ ಪ್ರವೃತ್ತಿಯನ್ನು ಏನು ಮಾಡಿದ್ದೀರಾ, ಬೆದರಿಕೆ ಹಾಕಿದ್ದೀರಾ, ಕೊಲೆ ಬೆದರಿಕೆ ಹಾಕಿದ್ದೀರಾ. ಇದೆಲ್ಲನೂ ಕೂಡ ಇವತ್ತು ಈ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಪ್ರೀ ಪ್ಲಾನಡ್ ಆಗಿ ಬಂದಿದ್ದಾರೆ. ಹೊರಗಡೆಯಿಂದ ಹೆಂಗೆ ಬಂದರು, 30-40 ಜನ ಹೆಂಗೆ ಬಂದರು, ಅವ್ರ PAಗಳೆಲ್ಲ ಬಂದಿದ್ದಾರೆ, ಹೆಂಗೆ ಬಂದರು, ಇದೆಲ್ಲ ಪ್ರೀ ಪ್ಲಾನಡ್. ಅಂದರೆ ಈ ವಿಧಾನಸೌಧನೂ ಕೂಡ ಅವರು ಗೂಂಡಾಗಿರಿಗೆ ಅವ್ರನ್ನೆಲ್ಲ ಹೆಂಗೆ ಒಳಗಿಬಿಟ್ರು, ಪೊಲೀಸವರು ಅವ್ರನ್ನೆಲ್ಲ ಇಲ್ಲಿಗೆ ಕಳಿಸ್ತೋರು ಯಾರು, ಕಳಿಸ್ಬೇಕಾದ್ರೆ ಯಾವುದಾನ ಮಿನಿಸ್ಟ್ರು ಅವ್ರನ್ನ ಕಳಿಸಿರ್ಬೇಕು ಪಾಸ್ ಕೊಟ್ಟು. ಇದೆಲ್ಲ ನೋಡಿದ್ರೆ ಇದೊಂದು ಪ್ರೀ ಪ್ಲಾನ್ ಮಾಡಿರುವಂಥ ಘಟನೆ ಅಂತ ಅನಿಸುತ್ತೆ. ಸರ್ ಅಹೋರಾತ್ರಿ ಮಾಡ್ತೀರಾ ಸರ್? ಈಗ ಅಶೋಕ್ ಸರ್ ಅಹೋರಾತ್ರಿ ಮಾಡ್ತೀರಾ? ಈಗ ಇನ್ನೂ ತೀರ್ಮಾನ ಮಾಡಿಲ್ಲ. ಹೋರಾಟ ಅಂತ ಮಾಡ್ತೀವಿ ಈ ಅಧಿವೇಶನದಲ್ಲೇ. ಇಲ್ಲೇ ನಮ್ಮ ಅಧಿವೇಶನ ಮುಗಿದ ತಕ್ಷಣವೇ ನಾನು ಕೂಡ ಬರ್ತೀನಿ, ಹೋರಾಟ ಮಾಡ್ತೀನಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಥರದ ಗೂಂಡಾಗಿರಿ ಭಾಳ ದಿನ ನಡೆಯಲ್ಲ. ಏನು ನೀವೇನು ಊಟ ಹೊಡ್ಕೊಂಡು ಇಲ್ಲೇನು ಕೂತಿರಲ್ಲ, ನೀವು ಕೂಡ ವಿರೋಧ ಪಕ್ಷದಲ್ಲಿ ಬಂದು ಕೂತ್ಕೋಬೇಕಾಗ್ತದೆ. ಎಚ್ಚರಿಕೆಯನ್ನು ಮಾತನ್ನು ಕೊಡ್ತಾ ಇದ್ದೀನಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.